ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು. ನಮ್ಮ ರಾಯಚೂರು ನಮ್ಮ ಹೆಮ್ಮೆ ಸವಿ ಸುಲಭ ಜಿಲ್ಲಾ ಮಟ್ಟದ ವಿಶೇಷ ಘಟಕ ಪರೀಕ್ಷೆ 3 2024-25. ವಿಷಯ ಸಮಾಜ ವಿಜ್ಞಾನ. ದಿನಾಂಕ 25ನೇ ಜನವರಿ 2025. ಅಂಕಗಳು 30. ವಿಶೇಷ ಘಟಕ ಪರೀಕ್ಷೆ 3ಕ್ಕೆ ನಿಗದಿಪಡಿಸಿದ ಪಠ್ಯಾಂಶ: ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಸ್ವಾತಂತ್ರ್ಯ ಹೋರಾಟ, ಭಾರತದ ವಿದೇಶಾಂಗ ನೀತಿ ಹಾಗೂ ಜಾಗತಿಕ ಸವಾಲುಗಳು, ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು, ಭಾರತದ ಭೂಬಳಕೆ ಹಾಗೂ ಕೃಷಿ, ಭಾರತದ ಖನಿಜ ಹಾಗೂ ಶಕ್ತಿ ಸಂಪನ್ಮೂಲಗಳು, ಗ್ರಾಮೀಣಾಭಿವೃದ್ಧಿ, ಉದ್ಯಮಶೀಲತೆ. ಮುಖ್ಯ ಪ್ರಶ್ನೆ 1. ಈ ಕೆಳಗಿನ ಬಹು ಆಯ್ಕೆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಅವುಗಳ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 1. 1857ರ ದಂಗೆಯಲ್ಲಿ ಬ್ರಿಟಿಷ್ ಅಧಿಕಾರಿಯನ್ನು ಕೊಂದವನು. ಸರಿಯಾದ ಉತ್ತರ ಡಿ. ಮಂಗಲ್ ಪಾಂಡೆ. ಪ್ರಶ್ನೆ 2. ರಸ್ತೆ ಅಪಘಾತ ವೀಕ್ಷಿಸಲು ಸೇರಿರುವ ಜನಸಮೂಹ. ಸರಿಯಾದ ಉತ್ತರ ಎ. ಜನಮಂದೆ. ಪ್ರಶ್ನೆ 3. ಉದ್ಯಮಿ ಎಂಬ ಪದವು ಫ್ರೆಂಚ್ ಪದ ಡ್ಯಾಶ್ ಇಂದ ಬಂದಿದೆ. ಸರಿಯಾದ ಉತ್ತರ ಬಿ. ಎಂಟ್ರಪ್ರೆಂಡೆ. ಮುಖ್ಯ ಪ್ರಶ್ನೆ 2. ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. 4. ಮಂದಗಾಮಿ ಯುಗ ಎಂದರೇನು? ಉತ್ತರ: ಸಾಂಪ್ರದಾಯಿಕವಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಾರಂಭದ 20 ವರ್ಷಗಳನ್ನು ಮಂದಗಾಮಿ ಯುಗ ಎನ್ನುತ್ತಾರೆ. ಪ್ರಶ್ನೆ 5. ಭೂ ಬಳಕೆಯನ್ನು ಅರ್ಥೈಸಿ. ಭೂಮಿಯನ್ನು ಸಾಗುವಳಿ, ಅರಣ್ಯ, ಹುಲ್ಲುಗಾವಲು, ಬೀಳುಭೂಮಿ, ವ್ಯವಸಾಯೇತರ ಬಳಕೆ ಹೀಗೆ ವಿವಿಧ ಉದ್ದೇಶಗಳಿಗೆ ಬಳಸುವುದನ್ನು ಭೂ ಬಳಕೆ ಎನ್ನುವರು, ಅಥವಾ ಭೂಮಿಯನ್ನು ವಿವಿಧ ಉದ್ದೇಶಗಳಿಗೆ ಬಳಸುವುದನ್ನು ಭೂಬಳಕೆ ಎನ್ನುವರು. ಪ್ರಶ್ನೆ 6. ಜವಾಹರಲಾಲ್ ನೆಹರೂರವರನ್ನು ಭಾರತದ ವಿದೇಶಾಂಗ ನೀತಿಯ ಪಿತಾಮಹ ಎಂದು ಕರೆಯಲು ಕಾರಣವೇನು? ಉತ್ತರ: ಭಾರತದ ವಿದೇಶಾಂಗ ನೀತಿಗೆ ಭದ್ರ ಬುನಾದಿ ಹಾಕುವಲ್ಲಿ ಇವರು ಮಹತ್ವದ ಪಾತ್ರ ವಹಿಸಿದ್ದರಿಂದ. ಮುಖ್ಯ ಪ್ರಶ್ನೆ 3. ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ 2 ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ. 7. ಪ್ರಪಂಚದ ಯಾವ ಘಟನೆಗಳು ಮಾನವ ಹಕ್ಕುಗಳ ಹೋರಾಟಕ್ಕೆ ಪುಷ್ಟಿ ನೀಡಿದವು? ಉತ್ತರ: 1. 1776ರ ಅಮೆರಿಕದ ಸ್ವಾತಂತ್ರ್ಯ ಸಂಗ್ರಾಮ. 2. 1789ರ ಫ್ರಾನ್ಸಿನ ಮಹಾಕ್ರಾಂತಿ. 3. 1917ರ ರಷ್ಯಾ ಕ್ರಾಂತಿ. 4. 20ನೇ ಶತಮಾನದ ಭಾರತ ಹಾಗೂ ಇನ್ನಿತರ ರಾಷ್ಟ್ರಗಳ ಸ್ವಾತಂತ್ರ್ಯ ಹೋರಾಟಗಳು. ಪ್ರಶ್ನೆ 8. ಮಹಿಳೆಯರನ್ನು ಸಬಲೀಕರಣ ಮಾಡುವಲ್ಲಿ ಸ್ವಸಹಾಯ ಸಂಘಗಳ ಪಾತ್ರವನ್ನು ತಿಳಿಸಿ. ಉತ್ತರ: 1. ಗ್ರಾಮೀಣ ಬಡ ಮಹಿಳೆಯರ ಸಂಘಟನೆ ಮತ್ತು ಆರ್ಥಿಕ ಸ್ವಾವಲಂಬನೆ. 2. ಸಾಲ ಪಡೆದು ಉತ್ಪಾದಕ ಚಟುವಟಿಕೆಯಲ್ಲಿ ದುಡಿಮೆ. 3. ಉಳಿತಾಯ ಸಂಗ್ರಹ ಮತ್ತು ಸಾಲ ವಸೂಲಾತಿಯಲ್ಲಿ ಸಾಧನೆ. 4. ಸಾಮಾಜಿಕ ಪಿಡುಗುಗಳ ವಿರುದ್ಧ ಹೋರಾಟ. 5. ಸ್ವಚ್ಛ ಹಾಗೂ ಪ್ರಗತಿಪರ ಸಮಾಜ ನಿರ್ಮಾಣ. 6. ಶಿಕ್ಷಣ ಜಾಗೃತಿ ಹಾಗೂ ರಾಜಕೀಯ ಜ್ಞಾನ. 7. ಆರ್ಥಿಕ ಮತ್ತು ಸಾಮಾಜಿಕ ಸಬಲತೆ. 8. ಸಮಾನ ಹಕ್ಕು, ಅವಕಾಶ, ಹೊಣೆಗಾರಿಕೆ ಮತ್ತು ಅಧಿಕಾರ ಪಡೆಯಲು ಸಹಕಾರಿ. 9. ಸ್ವಾವಲಂಬಿ ಜೀವನ. 10. ದೌರ್ಜನ್ಯಗಳನ್ನು ಎದುರಿಸಲು ಸಹಾಯಕ. ಇವುಗಳಲ್ಲಿ ಯಾವುದಾದರೂ 4 ಅಂಶಗಳು ಅಥವಾ ಜನಮಂದೆಯ ಪರಿಣಾಮಗಳನ್ನು ತಿಳಿಸಿ. ಉತ್ತರ: 1. ಸಮಾಜದ ಲೋಪದೋಷಗಳನ್ನು ಸೂಚಿಸುತ್ತದೆ. 2. ಸಾಮಾಜಿಕ ಸಂಸ್ಥೆಗಳ ಕಾರ್ಯವಿಧಾನದ ಬಗ್ಗೆ ಅಸಂತೃಪ್ತಿಯನ್ನು ಪ್ರಕಟಿಸುತ್ತದೆ. 3. ಸರ್ಕಾರದ ಯೋಜನೆಗಳು, ಧೋರಣೆಗಳು ಮತ್ತು ನಿರ್ದಿಷ್ಟ ಕಾರ್ಯಕ್ರಮಗಳ ಬಗ್ಗೆ ಅಸಮಾಧಾನವನ್ನು ಪ್ರತಿನಿಧಿಸುತ್ತದೆ. ಪ್ರಶ್ನೆ 9. ವಸತಿಹೀನರಿಗಾಗಿ ಸರ್ಕಾರ ಕೈಗೊಂಡಿರುವ ವಸತಿ ಯೋಜನೆಗಳ್ಯಾವುವು? ಉತ್ತರ: 1. ಇಂದಿರಾ ಆವಾಸ್ ಯೋಜನೆ. 2. ಅಂಬೇಡ್ಕರ್ ವಾಲ್ಮೀಕಿ ವಸತಿ ಯೋಜನೆ. 3. ಆಶ್ರಯ ಯೋಜನೆ. 4. ಬಸವ ಯೋಜನೆ. ಪ್ರಶ್ನೆ 10. ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ವಿವರಿಸಿ.
ಉತ್ತರ 1. ಇದನ್ನು ದಾದಾಬಾಯಿ ನವರೋಜಿಯವರು ಪ್ರತಿಪಾದಿಸಿದರು. 2. ಇಂಗ್ಲೆಂಡಿಗೆ ಸೋರಿ ಹೋಗುವ ಸಂಪತ್ತಿನ ಬಗ್ಗೆ ಅಂಕಿ ಅಂಶಗಳೊಂದಿಗೆ ವಿವರಿಸಿದರು. 3. ಆಮದನ್ನು ಹೆಚ್ಚಿಸಿ ರಫ್ತನ್ನು ಕಡಿಮೆ ಮಾಡಿದ್ದರ ಪರಿಣಾಮ ವಿವರಿಸಿದರು. 4. ಬ್ರಿಟಿಷ್ ಅಧಿಕಾರಿಗಳಿಗೆ ನೀಡುತ್ತಿದ್ದ ವೇತನ, ನಿವೃತ್ತಿ ವೇತನ, ಆಡಳಿತ ವೆಚ್ಚ ಹೀಗೆ ಸಂಪತ್ತು ಹರಿದು ಹೋಗುತ್ತಿತ್ತು. ಮುಖ್ಯ ಪ್ರಶ್ನೆ 4. ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ 5ರಿಂದ 6 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 11. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳ್ಯಾವುವು? ಉತ್ತರ 1. ಮಾರ್ಗದರ್ಶನದ ಕೊರತೆ, 2. ಸಂಘಟನೆಯ ಕೊರತೆ, 3. ನಾಯಕತ್ವದ ಕೊರತೆ, 4. ಶಿಸ್ತಿನ ಕೊರತೆ, 5. ಯುದ್ಧತಂತ್ರದ ಕೊರತೆ, 6. ಸೈನಿಕ ಪರಿಣತಿ ಕೊರತೆ, 7. ಗುರಿ ಇರಲಿಲ್ಲ, 8. ರಾಜರ ಬೆಂಬಲ ಇರಲಿಲ್ಲ. ಯಾವುದಾದರೂ 6 ಅಂಶಗಳು. ಪ್ರಶ್ನೆ 12. ಭೂ ಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳ್ಯಾವುವು? ಉತ್ತರ 1. ಭೂಸ್ವರೂಪಗಳು, 2. ವಾಯುಗುಣ, 3. ಮಣ್ಣಿನ ಲಕ್ಷಣಗಳು, 4. ಭೂಹಿಡುವಳಿ, 5. ಜನಸಂಖ್ಯೆ, 6. ವ್ಯವಸಾಯೋತ್ಪನ್ನಗಳ ಬೇಡಿಕೆ, 7. ಉದ್ಯೋಗ, 8. ಜನರ ಮನೋಭಾವ, 9. ಸಾಮಾಜಿಕ ಪರಿಸ್ಥಿತಿ, 10. ಮಾರುಕಟ್ಟೆ, 11. ತಾಂತ್ರಿಕತೆ, 12. ನೀರಾವರಿ ಸೌಲಭ್ಯ, 13. ಮಾನವನ ಸಾಮರ್ಥ್ಯ, 14. ಭೂ ಒಡೆತನ ಇತ್ಯಾದಿ. ಯಾವುದಾದರೂ 6 ಅಂಶಗಳು. ಪ್ರಶ್ನೆ 13. ಉದ್ದಿಮೆಗಾರನು ದೇಶದ ಆರ್ಥಿಕತೆಗೆ ಸಹಾಯ ಮಾಡುತ್ತಾನೆ. ಸಮರ್ಥಿಸಿ. ಉತ್ತರ 1. ಉದ್ಯೋಗಗಳ ಹೆಚ್ಚಳ, 2. ತಲಾ ವರಮಾನ ಹೆಚ್ಚಳ, 3. ರಫ್ತು ವ್ಯಾಪಾರ ಹೆಚ್ಚಳ, 4. ದೇಶೀಯ ಉತ್ಪನ್ನ ಹೆಚ್ಚಳ, 5. ಕೈಗಾರಿಕಾ ಅಭಿವೃದ್ಧಿ, 6. ಮಾರುಕಟ್ಟೆ ಅಭಿವೃದ್ಧಿ. ಅಥವಾ ಉದ್ಯಮಶೀಲತೆಯು ಸಾಹಸ ಕಾರ್ಯವಾಗಿದೆ. ಸಮರ್ಥಿಸಿ. ಉತ್ತರ 1. ಉದ್ಯಮಶೀಲತೆಯು ಒಂದು ಸೃಜನಾತ್ಮಕ ಚಟುವಟಿಕೆಯಾಗಿದೆ. 2. ಏನಾದರೊಂದು ಹೊಸದನ್ನು ಸೃಷ್ಟಿಸುವ ಸಾಮರ್ಥ್ಯವಾಗಿದೆ. 3. ಬೇರೆಯವರಿಂದ ಕಷ್ಟಸಾಧ್ಯವಾದ ಗೊಂದಲಮಯ ಅವಕಾಶಗಳನ್ನು ಕಾರ್ಯರೂಪಕ್ಕೆ ತರುವುದು. 4. ನಷ್ಟಗಳನ್ನು ಲೆಕ್ಕಾಚಾರ ಹಾಕುವುದು. 5. ಅವಕಾಶಗಳನ್ನು ಹುಡುಕುವುದು. 6. ಅನಿಶ್ಚಿತತೆಯನ್ನು ಎದುರಿಸುವುದು. 7. ಲಾಭ ಪಡೆಯಲು ಸಾಹಸ ಕಾರ್ಯವನ್ನು ಸ್ಥಾಪಿಸುವುದು. ಯಾವುದಾದರೂ 6 ಅಂಶಗಳು. ಮುಖ್ಯ ಪ್ರಶ್ನೆ 5. ಈ ಕೆಳಗಿನ ಪ್ರಶ್ನೆಗೆ 8ರಿಂದ 10 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 14. ಭಾರತದಲ್ಲಿ ಸಾಮಾಜಿಕ ಸಮಾನತೆಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಶ್ರಮಿಸಿದರು. ಸಮರ್ಥಿಸಿ. ಉತ್ತರ 1. ಸಾಮಾಜಿಕ ಸ್ವಾತಂತ್ರ್ಯ ಇಲ್ಲದ ರಾಜಕೀಯ ಸ್ವಾತಂತ್ರ್ಯ ಅರ್ಥಹೀನ. 2. ಜಾತಿ ವ್ಯವಸ್ಥೆಯ ಅಧ್ಯಯನ. 3. ಮಹಾದ್ ಕೆರೆ ಮತ್ತು ಕಾಲಾರಾಮ್ ದೇವಾಲಯ ಚಳುವಳಿ. 4. ಅಸ್ಪೃಶ್ಯರಿಗಾಗಿ ಪ್ರತ್ಯೇಕ ಮತಕ್ಷೇತ್ರ. 5. ಬಹಿಷ್ಕೃತ ಹಿತಕಾರಣಿ ಸಭಾ ಸಂಘಟನೆ. 6. ಸ್ವತಂತ್ರ ಕಾರ್ಮಿಕ ಪಕ್ಷ ಸ್ಥಾಪನೆ. 7. ಪ್ರಬುದ್ಧ ಭಾರತ, ಜನತಾ, ಮೂಕನಾಯಕ, ಬಹಿಷ್ಕೃತ ಭಾರತ ಪತ್ರಿಕೆಗಳ ಪ್ರಕಟಣೆ. 8. ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷತೆ. ಅಥವಾ ತೀವ್ರವಾದಿಗಳು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಮತ್ತಷ್ಟು ತೀವ್ರತೆಯನ್ನು ತಂದುಕೊಟ್ಟರು. ಸಮರ್ಥಿಸಿ. ಉತ್ತರ 1. ಬಂಗಾಳ ವಿಭಜನೆಯ ವಿರುದ್ಧ ಪ್ರತಿರೋಧ, 2. ಸ್ವದೇಶಿ ಚಳುವಳಿ ಆರಂಭ, 3. ತಿಲಕರ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ಪಡೆಯುತ್ತೇನೆ ಘೋಷಣೆ, 4. ಗಣೇಶ, ಶಿವಾಜಿ, ದುರ್ಗಾ ಉತ್ಸವಗಳ ಮೂಲಕ ಜನರಿಗೆ ಪ್ರೇರಣೆ, 5. ಕೇಸರಿ ಮತ್ತು ಮರಾಠ ಪತ್ರಿಕೆಗಳ ಮೂಲಕ ಪ್ರೇರಣೆ, 6. ತಿಲಕರ ಕ್ರಾಂತಿಕಾರಕ ಬರವಣಿಗೆಗಳು ಜನರನ್ನು ಕೆರಳಿಸಿದವು, 7. ವಿದೇಶಿ ವಸ್ತುಗಳ ಬಹಿಷ್ಕಾರ, 8. ಗೀತಾ ರಹಸ್ಯ ಗ್ರಂಥ ರಚನೆಯ ಮೂಲಕ ಹೋರಾಟಕ್ಕೆ ತೀವ್ರತೆ. ಮುಖ್ಯ ಪ್ರಶ್ನೆ 6. ಪ್ರಶ್ನೆ 15. ಭಾರತದ ನಕ್ಷೆಯನ್ನು ಬರೆದು
ಕೆಳಗಿನ ಸ್ಥಳಗಳನ್ನು ಗುರುತಿಸಿ. ಎ. ಬಾಂಬೆ ಹೈ, ಬಿ. ರಾಯಚೂರು. ವಿದ್ಯಾರ್ಥಿಗಳೇ, ಈ ಪಕ್ಕದ ನಕ್ಷೆಯಲ್ಲಿ ಆ ಎರಡೂ ಸ್ಥಳಗಳನ್ನು ಗುರುತಿಸಲಾಗಿದೆ. ಪ್ರಯತ್ನ ಮಾಡದೆ ಗೆದ್ದರೆ ಅದು ಎಂದಿಗೂ ಗೆಲುವಲ್ಲ. ಪ್ರಯತ್ನ ಮಾಡಿದರೂ ಗೆಲ್ಲಲು ಸಾಧ್ಯವಾಗದಿದ್ದರೆ ಅದು ಎಂದಿಗೂ ಸೋಲಲ್ಲ. ತಮ್ಮೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.